ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಮಹಿನ ಕರೆದೆ. ಅವ್ರಿಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಅವರು ಲೀವ್ ಹಾಕ್ಕೊಂಡು ಧರ್ಮಸ್ಥಳಕ್ಕೆ ಬರೋದಕ್ಕಾಗಲಿಲ್ಲ. ಹಾಗಾಗಿ ನೀನು ಒಬ್ಬಳೇ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಇದೆ. ಸೊ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಅವಳ ಬಾಂಡಿಂಗ್ ಒಂದು 12 ವರ್ಷದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮದುವೆಗೆ ಹೋಗ್ತಾ ಇದ್ದೀನಿ. ಮೈ ಗಾಡ್, ನಾನು 2 ಅವರಿಂದ ಇಲ್ಲೇ ವೆಯ್ಟ್ ಮಾಡ್ತಾನೆ ಇದ್ದೀನಿ ಸರ್ಕಲಲ್ಲಿ. ಬಸ್ ಇನ್ನೂ ಬಂದಿಲ್ಲ. ಕೆಂಗೇರಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ಲು. ಸಿಕ್ಕಾಪಟ್ಟೆ ಕಷ್ಟ. ಅದು ವೆಯ್ಟ್ ಮಾಡೋದಿದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೋದು. ನಾನೇನೊಂದು ಅರ್ಧ ಗಂಟೆ ಅಲ್ವಾ ಬರ್ತಾರೆ ಅಂತ ಕೂತಿದ್ರೆ 1 ಅವರ್ ಆದರೂ ಇನ್ನೂ ಬಂದಿಲ್ಲ. ಈಗ ಫೋನ್ ಮಾಡಿದ್ರೆ ಇನ್ನೂ ಅರ್ಧ ಗಂಟೆ, 1.5 ಅವರ್, ಹತ್ತತ್ರ 2 ಗಂಟೆ ಅಂತ ಅಂದ್ಕೊಳ್ಳಿ. ನಾನು ಇಲ್ಲಿ ಬಂದಾಗಿಂದ ಕೌಂಟ್ ಮಾಡಿಕೊಂಡ್ರೆ 2 ಅವರ್ಸ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಮತ್ತು ಇಲ್ಲೊಂದು ನಾಯಿ ಇದೆ, ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಾನು ಅವಾಗಿಂದ 1 ಅವರ್ ಒಬ್ಬಳೇ ಕೂತಿದ್ದೆ, ಬೋರ್ ಆಗ್ತಾ ಇತ್ತು. ನಾಯಿ ಇತ್ತು, ಕರೆದೆ, ವಾಕ್ ಮಾಡ್ತಾ ಇದ್ದೀನಿ, ಅದು ಕೂತಿದ್ದೆ. ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ ನನಗೆ. ಗೈಸ್, ಫೈನಲಿ ಬಸ್ ಬಂತು. ನನಗೆ ವೆಯ್ಟ್ ಮಾಡಿ ಮಾಡಿ ವಾಶ್ರೂಮ್ಗೆ ಅರ್ಜೆಂಟ್ ಆಗ್ಬಿಟ್ಟಿದ್ದೆ ಗೈಸ್. ಎಲ್ಲಿ ಹೋಗೋದು ಅಂತ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದೆ. ಸೊ ಕಾವ್ಯ ಅಮ್ಮನಿಗೆ ಹೇಳಿದ್ದೀನಿ, ಅಲ್ಲೆಲ್ಲಾದರೂ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ, ಅವಾಗ ಸಮಾಧಾನ ಆಗುತ್ತೆ ನನಗೆ. ಈ 2 ಅವರ್ 3 ಅವರ್ ಒಂದೇ ಜಾಗದಲ್ಲಿ ಕೂತು ಹೆಂಗಾಗ್ಬಿಟ್ಟಿದೆ ಗೊತ್ತಾ ನನಗೆ, ಆಗ್ತಾಯಿಲ್ಲ. ಆಮೇಲೆ ಫೋನ್ ಚಾರ್ಜರ್ ಕೂಡ ಖಾಲಿ ಆಗ್ತಾಯಿದೆ. ನಾನು ಏನು ಮಾಡಿದ್ದೀನಿ, ಇದು ಬ್ಯಾಟ್ರಿ ಇರುತ್ತಲ್ಲ ಫೋನ್ದು, ಅದನ್ನು ಚಾರ್ಜ್ ಎಲ್ಲ ಮಾಡಿಕೊಂಡು ಅದನ್ನೇ ಇಟ್ಕೊಂಡು ಬಂದಿಲ್ಲ ನೋಡಿ. ಕೆಲವೊಂದು ಸಲ ಹಿಂಗಾಗುತ್ತೆ, ಏನು ಮಾಡೋದು. ಇನ್ನೇನು ಬಸ್ ಇಲ್ಲಿ ಬರ್ತಾ ಇದೆ. ಮದುವೆ ಬಸ್ಸಲ್ಲಿ ನಾನು ಕೂಡ ಟ್ರಾವೆಲ್ ಮಾಡಿದೆ ಅವ್ರ ಫ್ಯಾಮಿಲಿ ಜೊತೆ. ನನಗೆ ಅಲ್ಲಿ ಯಾರೂ ಪರಿಚಯ ಇರಲಿಲ್ಲ. ನನಗೆ ಗೊತ್ತಿದ್ದಿದ್ದು ಕಾವ್ಯರ ಅಮ್ಮ, ಅವ್ರ ತಂಗಿ ಮತ್ತು ಅವ್ರ ಅಜ್ಜಿ ತಾತ ಇಬ್ಬರೇ. ನನಗೆ 4 ಜನ ಅಷ್ಟೇ ಗೊತ್ತಿದ್ದಿದ್ದು. ಸೊ ಇನ್ನು ಮಿಕ್ತವರೆಲ್ಲ ನನಗೆ ಸ್ಟ್ರೇಂಜರ್ಸ್ ಥರ ಇದ್ದರು. ಮಧ್ಯದಲ್ಲಿ ಊಟಕ್ಕೆ ಕೂಡ ನಿಲ್ಲಿಸಿದ್ರು. ನಾನು ಇಲ್ಲಿ ಮಸಾಲೆ ದೋಸೆನ ಆರ್ಡರ್ ಮಾಡಿದೆ. ಜಾಸ್ತಿ ಮೀಲ್ಸ್ ತಿಂದರೆ ಏನಾಗುತ್ತೆ, ಇವಾಗ ಹೆಂಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ದೇವಸ್ಥಾನ ಹೋದ್ಮೇಲೆ ಪ್ರಸಾದ ತಿನ್ನಲೇಬೇಕಲ್ವ, ಅವಾಗ ಹೊಟ್ಟೆ ಫುಲ್ಲಾಗುತ್ತೆ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಹೇಳಿ ನಾನು ಮಸಾಲೆ ದೋಸೆನ ಆರ್ಡರ್ ಮಾಡಿಕೊಂಡೆ. ಊಟ ಆಯಿತು. ಇವಾಗ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಕೂತ್ಕೊಂಡು ಡೈರೆಕ್ಟ್ ಇನ್ನೆಲ್ಲೂ ನಿಲ್ಲಿಸಲ್ಲ. ಮೇ ಬಿ ಕಾಫಿ ಟೀ ಎಲ್ಲ ಇಲ್ಲೇ ಆಯಿತು. ಸೊ ಇನ್ನೆಲ್ಲೂ ನಿಲ್ಲಿಸಲ್ಲ, ಡೈರೆಕ್ಟ್ ಧರ್ಮಸ್ಥಳ ಸ್ಟಾಪ್ ಕೊಡ್ಬೋದೇನೋ ಮೇ ಬಿ. ಸೊ ಹೋಗೋಣ ಬನ್ನಿ. ನನಗೆ ನಿದ್ದೆ ಬರ್ತಾಯಿತ್ತು ಬಸ್ಸಲ್ಲಿ. ಸೊ ಏನು ಮಾಡಿದೆ, ನಾನು ಫ್ರೆಂಡ್ ಬೇರೆ ಕೂತಿದ್ದೆ ಅಲ್ವಾ, ಫೋನ್ ಕೈಯಲ್ಲಿ ಇಟ್ಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ, ಫೋನ್ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ಡ್ರೈವರ್ ಸೀಟ್ ಹತ್ರ ಚಾರ್ಜಿಂಗ್ ಹಾಕೋದಕ್ಕೆ ಅಂತ ಕೊಟ್ಟು ಚಾರ್ಜಿಂಗ್ ಆಗ್ತಾಯಿತ್ತು ಫೋನು. ಸೊ ಚೆನ್ನಾಗಿ ಇವಾಗ ನಿದ್ದೆ ಮಾಡ್ತೀನಿ. ಆವಾಗಲೇ ನಿದ್ದೆ ಮಾಡೋಕ್ಕಾಗಲಿಲ್ಲ, ಇವಾಗ ನಿದ್ದೆ ಮಾಡ್ತೀನಿ. ರೋಡ್ ಕ್ರಾಸ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ಸೊ ಇವಾಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಸೊ ಬಸ್ಸಿಂದ ಎಲ್ಲರೂ ಇಳಿತಾ ಇದ್ದಾರೆ. ಏನಂತಾರೆ, ದೇವ್ರ ದರ್ಶನ ಕ್ಲೋಸ್ ಆಗ್ಬೋದು, ಇನ್ನೇನು ಟೈಮ್ ಆಗಿದೆ, 9:30 ಆಗ್ತಾ ಇದೆ. ಸೊ ಅಟ್ಲೀಸ್ಟ್ ಪ್ರಸಾದ ಆದರೂ ಸಿಗುತ್ತಾ ನೋಡಬೇಕು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಕೂತು ಹೆಂಗಾಗ್ಬಿಟ್ಟಿದೆ ಅಂದರೆ ನಡೆಯೆಲ್ಲ ನೋಡ್ಬಿಟ್ಟಿದೆ, ಕಾಲೆಲ್ಲ ನೋಡ್ಬಿಟ್ಟಿದೆ. ಸೊ ಎಲ್ಲ ಜೊತೆ ಹೋಗ್ತಾ ಇದ್ದೀನಿ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಲೈಟಿಂಗ್ಸ್ಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಬೆಳಿಗ್ಗೆ ಒಂದ್ಸಲ ತೋರಿಸ್ತೀನಿ ಆಯಿತಾ. ತುಂಬ ಜನ ಸೇರಿದ್ರು ದೇವಸ್ಥಾನದಲ್ಲಿ. ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಂಡ್ ಲಿಶಾಂತ್ನ ನೀವೇನು ಮಾಡಿದ್ರಿ ಅಂತ ಕೇಳ್ಬೋದು. ಲಿಶಾಂತ್ನ ನಮ್ಮ ಅಮ್ಮ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮನೆಗೆ ಬಂದಿದ್ರು. ಸೊ ಲಿಶಾಂತ್ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದಿದ್ದೀನಿ. ಮದುವೆಗಿಂತ ಮುಂಚೆ ನಾನು ಮಹಿ ಬಂದಿದ್ದು ಲಾಸ್ಟ್ ಅಷ್ಟೇ ಧರ್ಮಸ್ಥಳಕ್ಕೆ. 2.5 years ಆದಮೇಲೆ ಮತ್ತೆ ಬಂದಿದ್ದೀನಿ.
ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಿದ್ದು ಒಬ್ಬರು ಆಂಟಿ ಏನೋ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಲ್ವ ಇದರಲ್ಲಿ ತಾಳಿ ಕಾಣಿಸಲ್ಲ ನಿಮಗೆ. ಸೊ ಅವ್ರಿಗೂ ಗೊತ್ತಾಗಲಿಲ್ಲ ತಾಳಿ ಹಾಕ್ಕೊಂಡಿದ್ದೀನಿ ಅಂತ. ಸೊ ಕಾವ್ಯರಮ್ಮನ್ನ ಯಾರಿದು ಹುಡುಗಿ, ಏನು ಓದ್ಕೊಂಡಿರೋದು, ಎಲ್ಲಿರೋದು ಅಂತ ಕೇಳ್ತಾ ಇದ್ದಾರೆ. ಐಶ್ವರ್ಯ ಅಂತ ಕಾವ್ಯನ ಫ್ರೆಂಡು ಅಂತ ಹೇಳಿದ್ದಾರೆ. ಸೊ ಅವಾಗ ಅವರು ಮದುವೆಗೆ ಹೆಣ್ಣು ಹುಡುಕ್ತಾ ಇರ್ತಾರಲ್ಲ, ಸೊ ಅದೇ ರೀತಿ ಅವ್ರು ಕೇಳಿದ್ದಾರೆ. ಅದಾದಮೇಲೆ ಆಂಟಿ ಹೇಳಿದ್ರು ಇಲ್ಲ ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ. ಮದುವೆ ಆಗೈತೆ ರಾಮನಗರದಲ್ಲಿ ನಾವು ಮನೆ ಇರೋದು ಸ್ವಲ್ಪ ಎಲ್ಲ. ಈ ಸೀನ್ ಏನಾಯಿತು ಇದನ್ನು ನಾನು ಮಹಿಗೆ ಹೇಳಿದೆ. ಅವರು ಕೂಡ ನಗ್ತಾಯಿದ್ರು. ಹೌದಾ ಗೊತ್ತಾಗ್ಲಿಲ್ವಾ ನಿನ್ನ ಮದುವೆ ಆಗಿರೋ ಥರ ಏನು ಕಾಣಿಸ್ಲಿಲ್ವಾ ಅಂತ ಹೇಳಿದ್ರು. ಫುಲ್ ಡ್ರೆಸ್ ಹಾಕ್ಕೊಂಡಿದ್ನಲ್ಲ, ಸೊ ಅವ್ರು ಅಷ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳಿದೆ. ಅಟ್ಲೀಸ್ಟ್ ಕಾಲಾದರೂ ನೋಡ್ಬೋದಿತ್ತಲ್ಲ, ಕಾಲುಂಗ್ರ ಹಾಕ್ಕೊಂಡಿದ್ಯಾ ಅಂತ ಹೇಳಿದ್ರು. ಕೂತಿದ್ವಿ ಅವಾಗ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ನಾನು ಕಾಲುಂಗ್ರ ಹಾಕ್ಕೊಂಡಿದ್ದೀನಾ ಇಲ್ವಾ ಅಂತ ಹೇಳಿ. ಸೊ ಅದೊಂದು ಸೀನ್ ಚೆನ್ನಾಗಿತ್ತು. ಬಟ್ ಆದರೆ ನಾನು ಯಾವತ್ತೂ ಇದುವರೆಗೂ ನನ್ನ ಮದುವೆ ಆದಾಗಿಂದ ನಾನು ಸ್ನಾನ ಮಾಡೋದಕ್ಕೂ ಕೂಡ ನಾನು ತಾಳಿನ ಯಾವತ್ತೂ ಬಿಚ್ಚಿಟ್ಟೋಳಲ್ಲ. ಕೆಲವೊಬ್ರು ನಾನು ನೋಡಿದ್ದೀನಿ ಸ್ನಾನ ಮಾಡಬೇಕಾದ್ರೆ ತಾಳಿನ ತೆಗೆದಿಟ್ಟು ಸ್ನಾನ ಮಾಡಿ ಮತ್ತೆ ಹಾಕ್ಕೊಳ್ತಾರೆ. ಬಟ್ ಆದರೆ ನಾನು ಯಾವತ್ತೂ ಬಿಸಿನೀರಿಗೆ ಏನೋ ತಾಳಿ ಹೋಗ್ಬಿಡುತ್ತೆ, ಚಿನ್ನ ಏನೋ ಕರಗೋಗ್ಬಿಡುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ಆದರೆ ನಾನು ಯಾವತ್ತೂ ಆ ರೀತಿ ಮಾಡಿಲ್ಲ. ಸೊ ಹತ್ತತ್ರ 3 ವರ್ಷ ಆಗ್ತಾ ಬರ್ತಾ ಇದ್ದೆ ನಾವು ಮದುವೆಯಾಗಿ. ಒಂದು ಸಲನೂ ನಾನು ನನ್ನ ತಾಳಿನ ಬಿಚ್ಚಿಟ್ಟಿಲ್ಲ. ನಾನು ನನ್ನ ತಾಳಿಗೆ ಮತ್ತು ನನ್ನ ಗಂಡನಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಒಬ್ಬರು ಕಮೆಂಟ್ ಮಾಡ್ತೀರಾ ತುಂಬ ಓವರ್ ಮಾಡ್ರನ್ ಡ್ರೆಸ್ ಹಾಕ್ಕೊಳ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ. ನಾನು ಮಾಡ್ರನ್ ಡ್ರೆಸ್ ಹಾಕ್ಕೊಳ್ಬೋದು, ಅದು ನನ್ನ ಇಷ್ಟ. ಬಟ್ ಆದರೆ ನಾನು ಆ ಮಾಡ್ರನ್ ಡ್ರೆಸ್ಸಲ್ಲೂ ನನ್ನ ತಾಳಿನ ಯಾವತ್ತೂ ಕೂಡ ನಾನು ತೆಗ್ದೋಳಲ್ಲ. ನಾನು ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನೀವು ಅಷ್ಟೇ ನನ್ನನ್ನು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ನೋಡಿ. ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕೆಟ್ಟದಾಗೆ ಕಾಣಿಸ್ತೀನಿ, ಒಳ್ಳೆ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೆಳಾಗೆ ಕಾಣಿಸ್ತೀನಿ. ಸೊ ಇವಾಗ ನಾವು ರೂಮಿಗೆ ರೀಚ್ ಆಗಿದ್ದೀವಿ. ಹೆಣ್ಣು ಇಲ್ಲೇ ಪಕ್ಕದಲ್ಲಿದ್ದಾರೆ. ಅವ್ರೇನೋ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ. ಇದು ರೂಮ್ ನೇಮ್ ಬಂದು ನೇತ್ರಾವತಿ. ನಾವು ಹುಡುಗಿ ರೂಮಲ್ಲಿದ್ದೀವಿ ನಾವು. ಸೊ ಹುಡುಗನ ರೂಮು ಪಕ್ಕದಲ್ಲೇ ಇದೆ. ಫ್ಯಾಮಿಲಿ ಅವ್ರಿಗೆಲ್ಲ ಬೇರೆ ಕಡೆ ಮಾಡಿದ್ದಾರೆ. ಅವರು ಶೇಷಾದ್ರಿ ಮಾಡಿದ್ದಾರೆ ರೂಮ್ಸು. ಸಹ್ಯಾದ್ರಿ ಅಂತ ಸಾರಿ, ಸಹ್ಯಾದ್ರಿ ರೂಮ್ ಮಾಡಿದ್ದಾರೆ. ಸೊ ಇವಾಗ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಎಷ್ಟು ಅವರ್ ಜರ್ನಿ ಮಾಡಿದ್ವಿ, ಒಂದು 5-6 ಅವರ್ ಜರ್ನಿ ಮಾಡಿದ್ದೀವಿ ಅಂತ ಹೇಳ್ಬೋದು. ಮೊದಲೇ 3 ಅವರು ಒಂದೇ ಜಾಗದಲ್ಲಿ ಕೂತಿದ್ದೀನಿ. ಮತ್ತೆ ಒಂದು 5-6 ಅವರು ಬಸ್ಸಲ್ಲೇ ಕೂತಿದ್ದೆ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂತು. ಸೊ ಅದ್ರ ನಡುವೆ ಆಮೇಲೆ ಹೇಳೋದು ಮತ್ತೆ ಪ್ರಸಾದ ಇತ್ತಲ್ಲ ದೇವ್ರದ್ದು, ಊಟ ಮಾಡಿದ್ವಲ್ಲ, ಅದರಲ್ಲಿ ಪಾಯಸ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನೊಂದು ಸಲ ತಿನ್ನೋಣ ಅನ್ನಿಸ್ತು. ಬಟ್ ಆದರೆ ಒಂದೇ ಸಲ ಹಾಕ್ಕೊಂಡು ಬರ್ತಾಯಿದ್ರು. ಸಾಂಬಾರು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಎಲ್ಲ ಸ್ವೀಟ್ ಥರ ಇತ್ತು. ಬಟ್ ದೇವ್ರ ಪ್ರಸಾದ ಅಲ್ವಾ ಅಂತ ಹೇಳಿ ಕಣ್ಣು ಗೊತ್ಕೊಂಡು ಊಟ ಮಾಡಿದ್ವಿ. ಸೊ ಇವಾಗ ಮಲ್ಕೊಳ್ಳೋಣ ಅಂತ ರೂಮಿಗೆ ಬಂದಿದ್ದೀವಿ. ಸೊ ಓಕೆ ಗೈಸ್, ನಾನು ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತೀನಿ. ಮದುವೆ ಹೆಣ್ಣು ಅವ್ರಿಗೆ ಪರ್ಮಿಷನ್ ಇದ್ದರೆ ಮಾತ್ರ ನಾನು ತೋರಿಸ್ತೀನಿ. ಇವಾಗ ಬೇಡ ಅಂತಂದರೆ ನಾನು ಬೆಳಗ್ಗೆ ತೋರಿಸ್ತೀನಿ. ಮೇಕಪ್ ಇಲ್ಲ ಬೇಡ ಅಂತಿದ್ದಾಳೆ ಅವಳು. ನಾನು ಬೆಳಿಗ್ಗೆ ತೋರಿಸ್ತೀನಿ. ಕಾವ್ಯ ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರುತ್ತೆ, ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಕಾವ್ಯ ಯಾರು ಅಂತ. ಹೊಸೊಬ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಅವಳು ನನಗೆ ಎಷ್ಟು ವರ್ಷ ಆಯಿತು, ಮ್ಯಾಕ್ಸಿಮಮ್ ಒಂದು 11 ವರ್ಷ ಆಗಿರ್ಬೋದಾ, ಒಂದು 10-11 ವರ್ಷ ಆಗಿದೆ ನನ್ನ ಅವಳ ಫ್ರೆಂಡ್ಶಿಪ್ಪು. ಫುಲ್ಲಾಗೋಯ್ತಾ? 12 ವರ್ಷ ಆಗಿದೆ ನನ್ನ ಅವಳ ಫ್ರೆಂಡ್ಶಿಪ್ ಬಾಂಡಿಂಗು. 12 ವರ್ಷ ಆಗಿದೆ. ಸೊ ಒಂದು 3 ವರ್ಷ ಆಗಿತ್ತೇನೋ ನಾನು ಅವಳ ಮುಖ ನೋಡಿ. ಲಾಸ್ಟ್ ನಾನು ಕನ್ಸೀವ್ ಆದಾಗ ಅಷ್ಟೇ ಅಲ್ವಾ ಬಂದಿದ್ದೀನೋ, ನಮ್ಮ ಮನೆಗೆ ಬಂದಿದ್ಲು. ಲಿಜಾಂತ್ ಸೀಮಂತ ಟೈಮಲ್ಲೂ ಕರೆದಾಗ ಬರಲಿಲ್ಲ, ಆಫೀಸಲ್ಲಿ ವರ್ಕ್ ಇದೆ ಅಂತ. ಆಮೇಲೆ ಪಾಪು ಆದಾಗಲೂ ಬರಲಿಲ್ಲ, ಕೆಲಸ ಇದೆ ಅಂತ. ಬರ್ಡೇಗೂ ಬರಲಿಲ್ಲ. ಇವಾಗ ನಾನು ಅವಳ ಮದುವೆಗೆ ಬಂದಿದ್ದೀನಿ. 3 ವರ್ಷ ಗ್ಯಾಪ್ ಆಯಿತು ಅವಳ ಮುಖ ನೋಡಿ. ಸೊ ನಾಳೆ ಬೆಳಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಮದುವೆ ಹೆಣ್ಣಂದರೆ ಕ್ಯೂಟಾಗಿ ಕಾಣಿಸ್ತಾ ಇರ್ತಾರಲ್ಲ. ಸೊ ನಾಳೆ ಬೆಳಿಗ್ಗೆ ಶೂಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ರು, ಸೊ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಮತ್ತೆ ಬೆಳಿಗ್ಗೆ ಸಿಗೋಣ. ಲವ್ ಯು ಆಲ್. ಬಾಯ್.